100 ವರ್ಷಕ್ಕೂ ಜಾಸ್ತಿ ಇತಿಹಾಸ ಇರೋ ಹೋಟೆಲ್ಗೆ ನಾವಿವತ್ತು ಬಂದಿದ್ದೀವಿ. ಅದೇ ಕಾಟನ್ ಪೇಟೆಲ್ ಲೊಕೇಟ್ ಆಗಿರೋ ಎಸ್ ಜಿ ರಾಮ್ ಮಿಲಿಟರಿ ಹೋಟ್ಲು. ಬ್ಯಾಂಗ್ಳೂರ್ ಬಿರಿಯಾನಿ ಸೀರೀಸ್ ಎಪಿಸೋಡ್ 5. ನಮ್ಮ ಚಾನಲ್ನ ತುಂಬ ಜನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಮಾಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ನಾವು ಮಟನ್ ಪಲಾವ್ನ ತೊಗೊಂಡ್ವಿ. ಮಟನ್ ಪಲಾವ್ ಅಂತೂ ಹೇಳಬೇಕಾ, ಅಷ್ಟು ಚೆನ್ನಾಗಿರುತ್ತೆ. ಮಟನ್ ಪೀಸಸ್ ಕೂಡ ಅಷ್ಟೇ ಚೆನ್ನಾಗಿ ಕುಕ್ ಆಗಿರುತ್ತೆ ಅಂತ ಹೇಳ್ಬೋದು. ಅವ್ರು ಕೊಡೋ ಸೇರ್ವ ಜೊತೆಗೆ ತಿಂತಾ ಇದ್ರೆ ವಾವ ಸಕ್ಕತ್ತಾಗಿರುತ್ತೆ. ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂತಂದರೆ ಮೇಲೆ ಕೆಳಗೆ 2 ಕಡೆ ಡೈನಿಂಗ್ ಇದೆ. ನಾವು ಹೋದಾಗ ಕೆಳಗೆ ಮಾತ್ರನೇ ಹಲೋ ಮಾಡ್ತಿದ್ರು ಅಂತ ಹೇಳ್ಬೋದು. ಕ್ರೌಡ್ ಕೂಡ ಅಷ್ಟೇ ಬರ್ತಾ ಇರುತ್ತೆ. 3 ತಲೆಮಾರಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಹೋಟೆಲ್ನ. ಆ್ಯಂಡ್ ನೆಕ್ಸ್ಟ್ ನಾವು ತೊಗೊಂಡಿದ್ದೆ ಚಿಕನ್ ಉದಯಗಿರಿ ಅಂತ. ಅದಂತೂ ಫ್ರೆಶ್ ಮೀಟು ಸಕ್ಕತ್ತಾಗಿತ್ತು. ಆ ಗ್ರೇವಿ ಜೊತೆ ಬಿರಿಯಾನಿ ಏನಾದರೂ ಕಳಿಸ್ಕೊಂಡು ತಿಂತಾ ಇದ್ರೆ ಕಳೆದೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ಥರ ಐಟಮ್ಗಳಿದೆ. ಆ್ಯಂಡ್ ಬೆಳಗ್ಗೆಯಿಂದನೇ ಇವ್ರು ಸ್ಟಾರ್ಟ್ ಮಾಡ್ತಾರೆ. ಟಿಫನ್ ಕೂಡ ಇವ್ರ ಹತ್ರ ಇರುತ್ತೆ ಅಂತ ಹೇಳ್ಬೋದು. ಇಡ್ಲಿ, ಕಾಲ್ ಸೂಪ್ ಆ ಥರ ಎಲ್ಲಾನು ಚೆನ್ನಾಗಿರುತ್ತೆ. ಆ್ಯಂಡ್ ಫೈನಲಿ ನನ್ನ ಫೇವ್ರೇಟ್ ಮಟನ್ ಉದಯಗಿರಿ ಅಂತ ತೊಗೊಂಡ್ವಿ. ಯಾವಾಗಲೇ ಹೋದ್ರು ಇದಂತೂ ನಾನು ಮಿಸ್ ಮಾಡದೆ ಟ್ರೈ ಮಾಡ್ತೀನಿ. ನೀವು ಕಾಟನ್ ಪೇಟೆ ಕಡೆ ಹೋದರೆ ಹೋಗಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್